ಜೊತೆ ಈಗ ಚಿತ್ರದ ನಾಯಕಿ ಕಾವ್ಯ ಅವರು ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ ಮೇಡಮ್. ನಮಸ್ತೆ ಮ್ಯಾಮ್, ಆ್ಯಕ್ಚುಲಿ ಧರ್ಮ ಕೀರ್ತಿರಾಜ್ ಅವರು ಕನ್ನಡ ಇಂಡಸ್ಟ್ರಿಲಿ ಒಬ್ಬ ಚಾಕ್ಲೇಟ್ ಹೀರೋ, ಕ್ಯಾಡ್ಬರೀಸ್ ಅಂತ ಫೇಮಸ್ ಆಗಿದ್ದಾರೆ. ನೀವು ಅವ್ರ ಜೊತೆ ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀರಾ. ಹೇಗಿತ್ತು ಮ್ಯಾಮ್ ನಿಮ್ಮಿಬ್ರು ಕೆಮಿಸ್ಟ್ರಿ ಹೇಗಿತ್ತು, ಹೇಗೆ ವರ್ಕ್ ಆಗ್ತಿದೆ? ಫಸ್ಟ್ ಆಫ್ ಆಲ್ ಚಾಕ್ಲೇಟ್ ಬಾಯ್ ಜೊತೆ ಆ್ಯಕ್ಟ್ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ಕಿರೋದಕ್ಕೆ ನಾನು ತುಂಬ ಖುಷಿ ಪಟ್ಟಿದ್ದೀನಿ. ಸೊ ಅದು ನನ್ನ ಅದೃಷ್ಟನೂ ಅಂತ ಹೇಳ್ಬೋದು. ಹಾಗೆ ಧರ್ಮ ಸರ್ ಬಗ್ಗೆ ಹೇಳಬೇಕು ಅಂದರೆ, ಡೈರೆಕ್ಟರ್ ಸರ್ ಬಂದು ನನಗೆ ಸ್ಟೋರಿ ಹೇಳೋವಾಗ ಹೀರೋ ಧರ್ಮ ಸರ್ ಅಂತ ಕೇಳಿದ ತಕ್ಷಣವೇ ನನಗೆ ಖುಷಿ ಆಯಿತು. ಓಕೆ, ಅಟ್ಲೀಸ್ಟ್ ಒಂದು ಸ್ಟಾರ್ ಜೊತೆ ಆ್ಯಕ್ಟ್ ಮಾಡೋ ಒಂದು ಅವಕಾಶ ನನಗೆ ಸಿಕ್ತಲ್ಲ ಅಂತ. ಹಾಗೆ ಒಂದು ಭಯನೂ ಇತ್ತು, ಹೇಗೆ ನ್ಯೂ ಕಮ್ಮರ್ನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ. ತುಂಬ ದೊಡ್ಡವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ, ನ್ಯೂ ಕಮ್ಮರ್ನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ, ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋದೊಂದು ಭಯ ಇತ್ತು. ಸೊ ಫೋಟೋಶೂಟ್ ದಿನ ಫಸ್ಟು ನಾವು ಮೀಟ್ ಮಾಡಿದ್ದು, ಆಗ ಅವ್ರು ಮಾತಾಡಿದ ರೀತಿ ಆಗಿರ್ಬೋದು, ನನ್ನ ಟ್ರೀಟ್ ಮಾಡಿದ ರೀತಿ ಆಗಿರ್ಬೋದು, ಸೊ ತುಂಬ ಇಷ್ಟ ಆಯಿತು. ಆ್ಯಂಡ್ ಆ ಭಯ ಎಲ್ಲ ಹೋಯಿತು. ಇಸ್ ಸೋ ಗ್ರೌಂಡೆಡ್ ಆ್ಯಂಡ್ ಸ್ವಲ್ಪನೂ ಆ್ಯಟಿಟ್ಯೂಡ್ ಇಲ್ಲ ಆ್ಯಂಡ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಮಗೆ ಕೆಮಿಸ್ಟ್ರಿ ವರ್ಕೌಟ್ ಆಗಬೇಕು ಅಂದರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವರು ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ, ಕಂಫರ್ಟಬಲ್ ಆಗಿದ್ದಾರೆ. ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ ಕೆಲಸ ಮಾಡ್ತಿರೋದು. ನಮ್ಮ ಎಲ್ಲ ಇಂಡಸ್ಟ್ರಿನೆಲ್ಲ ತುಂಬ ಲವ್ ಸ್ಟೋರಿ ಸಿನಿಮಾಗಳು ಬರ್ತಾ ಇದೆ. ಇದು ಒಂದು ಲವ್ ಸ್ಟೋರಿ ಸಿನಿಮಾ. ಜನ ಈಗ ಎಲ್ಲ ಲವ್ ಸ್ಟೋರಿ ಬರ್ತಿರೋದ್ರಿಂದ ನಿಮ್ಮ ಸಿನಿಮಾ ಹೇಗೆ ವಿಭಿನ್ನವಾಗಿದೆ ಬೇರೆ ಸಿನಿಮಾಗಳಿಗಿಂತ? ಫಸ್ಟ್ ಆಫ್ ಆಲ್ ಟೈಟಲ್ಲೇ ವಿಭಿನ್ನವಾಗಿದೆ. UK ಲವ್ ಸ್ಟೋರಿ ಅಂತ ಕೇಳಿದ ತಕ್ಷಣ, ಸೊ UK ಯುನೈಟೆಡ್ ಕಿಂಗ್ಡಮ್ ಸ್ಟೋರಿನ ಆ ಬೇಸಲ್ಲಿ ಯಾವುದಾದ್ರೂ ಒಂದು ಲವ್ ಸ್ಟೋರಿ ಮೂವಿ ಮಾಡ್ತಿದ್ದಾರಾ ಅಂತ. ಸೊ ಅದನ್ನು ಬ್ರೇಕ್ ಮಾಡಿ ನಮ್ಮ ನಿರ್ದೇಶಕರು ಒಂದು ಡಿಫ್ರೆಂಟ್ ಸ್ಟೋರಿ, ವಿಭಿನ್ನವಾದ ಸ್ಟೋರಿನ ಕೊಡ್ತಾ ಇದ್ದಾರೆ. UK ಉತ್ತರ ಕರ್ನಾಟಕ ಸ್ಟೋರಿ, ಲವ್ ಸ್ಟೋರಿ. ಸೊ ಇದು ಹೇಗೆ ಬೇರೆ ಸಿನಿಮಾಗಳಿಗಿಂತ ಇದು ಹೇಗೆ ಡಿಫ್ರೆಂಟ್ ಅನಿಸುತ್ತೆ ಅಂದರೆ, ಇದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಬರುತ್ತೆ. ಸೊ ಪಕ್ಕ ಆ ಲೋಕಲ್ ಉತ್ತರ ಕರ್ನಾಟಕದಲ್ಲಿ ಅವರು ಹೇಗಿರುತ್ತೆ, ಹೇಗೆ ಮಾತಾಡ್ತಾರೆ, ಕಂಪ್ಲೀಟ್ ಅದೇ ಸ್ಲ್ಯಾಂಗಲ್ಲಿ ಸಿನಿಮಾ ಹೋಗುತ್ತೆ. ಮತ್ತು ಆ ಒಂದು ಟ್ರೂ ಲವ್ ಸ್ಟೋರಿ ಬೇಸ್ನ ಸಿನಿಮಾ ಮಾಡ್ತಾ ಇದ್ದಾರೆ. ಐ ಹೋಪ್ ಈ ಸ್ಟೋರಿ ಎಲ್ಲರಿಗೂ, ಎಲ್ಲರ ಜೀವನದಲ್ಲೂ ಅಟ್ಲೀಸ್ಟ್ ಒಂದೊಂದು ಸೀನಲ್ಲಾದ್ರೂ ಕನೆಕ್ಟ್ ಆಗೇ ಆಗ್ತಾರೆ. ಸೊ ದಟ್ ಈಸ್ ದ ಡಿಫ್ರೆಂಟ್ ವಿಭಿನ್ನವಾದ ಸ್ಟೋರಿ. ನಿಮ್ಮ ಪ್ರಿಪ್ರೇಷನ್ ಹೇಗಿದೆ? ಯಾಕಂದರೆ ಉತ್ತರ ಕರ್ನಾಟಕ ಶೈಲಿ ಅಂದರೆ ನೀವು ಈ ಭಾಗದವರಾಗಿದೆ, ಅಲ್ಲಿದು ಹೇಗೆ ಪ್ರಿಪ್ರೇಷನ್ ಹೇಗಿದೆ ನಿಮ್ಮದು? ನನಗೆ ಪರ್ಸ್ನಲಿ ಉತ್ತರ ಕರ್ನಾಟಕ ಭಾಷೆ ಅಂದರೆ ತುಂಬ ಇಷ್ಟ. ನಾನು ಇದಕ್ಕೆ ಮುಂಚೆನೂ ಹೇಳಿದ್ದೀನಿ, ನನ್ನ ಫ್ರೆಂಡ್ಸ್ ಯಾರಾದರೂ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ ಅಂದರೆ ನನ್ನ ಜೊತೆ ಮಾತಾಡೋವಾಗ ನಾರ್ಮಲ್ ಬ್ಯಾಂಗ್ಳೂರ್ ಸ್ಲ್ಯಾಂಗಿಗೆ ಶಿಫ್ಟ್ ಆಗಿಬಿಡ್ತಾರೆ. ನಾನು ಅವ್ರನ್ನ ಕೇಳ್ಕೊತೀನಿ, ಇಲ್ಲ ನನಗೆ ಆ ಭಾಷೆನೇ ಇಷ್ಟ, ಆ ಭಾಷೆಯಲ್ಲೇ ಮಾತಾಡಿ ಅಂತ. ಅಷ್ಟು ಹಿತವಾಗಿರುತ್ತೆ ಆ ಭಾಷೆ ಕೇಳೋದಕ್ಕೆ. ಆ್ಯಂಡ್ ಆ ಭಾಷೆಯಲ್ಲಿ ಆ್ಯಕ್ಟ್ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ಕಿರೋದು ಇಟ್ಸ್ ಕ್ವೈಟ್ ಚಾಲೆಂಜಿಂಗ್. ನನಗೆ ಚಾಲೆಂಜಿಂಗ್ ಆಗಿದೆ. ಅದಕ್ಕೆ ವರ್ಕೌಟ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಆ ಸ್ಲ್ಯಾಂಗ್ನ ಪಕ್ಕ ಅದೇ ಸ್ಲ್ಯಾಂಗಲ್ಲಿ ಮಾತಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಆ ಪಾತ್ರಕ್ಕೆ ನ್ಯಾಯ ಒದಗಿಸೋಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಸೆಂಚುರಿ ಟಿವಿ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.